ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ ಟು ಯು ಆಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತಂದರೆ, ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಫುಲ್ಲು ಮನೆ ಕ್ಲೀನಿಂಗ್ ಮಾಡಿಸ್ತಿದ್ದೀವಿ ದೀಪಾವಳಿಗೆ ಅಂತ. ಯಾಕಂದರೆ ಪೇಂಟಿಂಗ್ ಸ್ವಲ್ಪ ಅಲ್ಲಲ್ಲಿ ಒಟ್ಟು ಮನೆ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಬೆಡ್ರೂಮ್ ಎಲ್ಲನೂ ಆಚೆ ಹಾಕ್ಬಿಟ್ಟಿದ್ದೀವಿ. ಸಾಮಾನೆಲ್ಲ ನೋಡಿ, ಇಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ಪಾತ್ರೆ. ಹಾಲು ಇದು ಏನು ಹೇಳ್ತಾರೆ, ಇದೆಲ್ಲ ಪಟ್ಟಿ ಹಾಕಿದ್ದಾರೆ. ಆ್ಯಂಡ್ ಕಿಚನ್ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಖಾಲಿ ಮಾಡಿದ್ದೀವಿ. ಮೇಲೆ ಎಲ್ಲನೂ ಎಲ್ಲ ಆಚೆ ತೆಗ್ದು ಹಾಕಿದ್ದೀವಿ. ಆ ಫಿಲ್ಟರ್ ತೆಗ್ದಿಲ್ಲ, ಅದು ಮಾತ್ರ ಹಾಗೆ ಇದೆ. ಆ್ಯಂಡ್ ಇವಾಗ ಇದು ರೂಮ್ ಎಲ್ಲನೂ ಆಗೋಗಿದೆ. ಸೊ ಅದರಿಂದ ರೂಮ್ಗೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಹಾಲಲ್ಲಿರೋದು ಎಲ್ಲನೂ ಇವಾಗ ಹಾಲ್ ಮಾಡ್ತಾ ಇದ್ದಾರೆ. ಗೈಸ್, ಇದು ಕರ್ಪೂರ ಸ್ಮ್ಯಾಶ್ ಮಾಡಿ ಪೇಂಟಲ್ಲಿ ಹಾಕಿ ಮತ್ತೆ ಪೇಂಟ್ ಮಾಡೋದು. ಯಾಕೆ ಅಂತಂದರೆ, ಈಗ ಬಲ್ಲಿಗಳು ಏನಾದರೂ ಇದ್ದರೆ ಹೋಗ್ಬಿಡತ್ತೆ, ಆ ಸ್ಮೆಲ್ಗೆ ಮತ್ತೆ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಪೇಂಟ್ ಎಲ್ಲ ಇವಳ ತಲೆ ಮೇಲೆನೆ ಐತೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಪೇಂಟ್ ವಿತೌಟ್ ಪೇಂಟಿಂಗು. ಇದು ಹಳೇದು, ಅಂದರೆ ಜಸ್ಟ್ 3 to 4 years ಅಷ್ಟೇ ಆಗಿದ್ದು. ಬಟ್ ಇವಾಗ ಪೇಂಟ್ ಹೊಡಿಸ್ತಾ ಇರೋದು ದೀಪಾವಳಿಗೆ. నేను చేసాను సెంటర్లో మాట్లాడుతూ ఉంటావు. శ్వాస్ ఏమిడా ನೀನು ಪೇಂಟ್ ಹೊಡಿತೀಯಾ? ಗೈಸ್, ನನಗೆ ಗೊತ್ತು ಎಲ್ಲರೂ ಇವತ್ತು ಸಂಡೇ ಅಂತ ಔಟಿಂಗ್ ಹೋಗಿರ್ತೀರಾ, ಮೂವೀಸ್ಗೆ ಹೋಗಿರ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀರ ಡೇನ. ಬಟ್ ನಾವು ಮಾತ್ರ ಇಲ್ಲಿ ನೋಡಿ ಎಲ್ಲ ಗಲೀಜು ಮಾಡಿಕೊಂಡು ಪೇಂಟ್ ಮಾಡ್ತಿದ್ದೀವಿ ಗೈಸ್. ಏನು ಮಾಡೋದು? ಸೊ ವೀಕೆಂಡ್ ಅಲ್ವಾ ಫ್ರೀ ಇರೋದು, ಅದರಿಂದ ಪೇಂಟಿಂಗ್ ಅಂತ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ದಸರಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ. ಅದಕ್ಕೆ ಇನ್ನೇನು 15 days ಇದೆ ಅಲ್ವಾ, ಸೊ ಅದಕ್ಕೆ ಇವಾಗ ಫುಲ್ಲು ಕ್ಲೀನ್ ಮಾಡಿ ಎಲ್ಲನೂ ಪ್ಯಾಚಪ್ ಎಲ್ಲ ಮಾಡಿಬಿಟ್ಟು ಇವಾಗ ಪೇಂಟಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡಿ ಅವರು ಸಹ ಹೆಲ್ಪ್ ಮಾಡಿಕೊಟ್ರು ನಮಗೆ, ಪಾತ್ರೆ ಈ ಸಾಮಾನು ಇದೆಲ್ಲನೂ ಅರೇಂಜ್ಮೆಂಟ್ ಮಾಡೋದಕ್ಕೆ. ಆ್ಯಂಡ್ ಇವಾಗೆಲ್ಲ ಎತ್ತಿ ಆಚೆ ಹಾಕಿದ್ದೀವಿ ಮೇಲೆ. ಮತ್ತೆ ಇವಾಗ ಹಾಲ್ ಆಗಿದೆ, ಆ್ಯಂಡ್ ಬೆಡ್ರೂಮ್ ಆಗಿದೆ. ಹಾಲಲ್ಲಿ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡೆಲ್ಲ ಮಾಡಬೇಕು. ಅದು ಒಣಗಕ್ಕೆ ಬಿಟ್ಟಿದ್ದಾರೆ. ಇದು ಮುಗಿಸ್ಕೊಂಡು ಆ್ಯಂಡ್ ಕಿಚನ್ ಆಗೋಯ್ತು. 1 ಡೇದಲ್ಲೇ ಮುಗಿಸ್ಬಿಡ್ತಾರಂತೆ. ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಯಾವುದೆಲ್ಲ ಬೇಕು ಆ ವೇಸ್ಟೇಜ್ ಎಲ್ಲ ಏನಿದೆ, ಇವಾಗ ಅಮ್ಮ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ನೋಡಿ ನಾವು ವೇಸ್ಟ್ ಎಲ್ಲ ಬಿಸಾಡಿ ಗುಜರಿ ಅಂಗಡಿಗೆ ಹಾಕಬೇಕು ವೇಸ್ಟ್ ಎಲ್ಲನೂ. ಅದಕ್ಕೆ ಈ ಅಮ್ಮಂದಿರಂದ್ರೇ ಹೀಗೆ ಅಲ್ವಾ, ಇನ್ನೋಸೆನ್ಸ್ ಮಾಮ್ಸ್. ಏನು ಅಂತಂದರೆ, ಈ ಪ್ಲಾಸ್ಟಿಕ್ ಡಬ್ಬಗಳಾಗಲಿ ಅದು ಇದು ಅಂತ ಯೂಸ್ ಆಗುತ್ತೆ ಅಂತ ಎಲ್ಲ ಸ್ಟೋರ್ ಮಾಡಿ 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 ಇಟ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಾಮಾನಿದೆ ನಮ್ಮ ಮನೇಲಿ. ಅದರಿಂದ ತುಂಬಾ ಕೋಪ ಬಂದು ಹೇಳಿದ್ದೀವಿ ಎಲ್ಲರೂ, ಎಲ್ಲ ವೇಸ್ಟೇಜ್ ಎಲ್ಲ ಬೇಡ, ಎತ್ತಾಕ್ಬಿಡಿ ಅಂತ ಅಂದ್ಬಿಟ್ಟು. ನೋಡೋಣ ಇನ್ನೂ ಏನಾಗುತ್ತೆ. ಇನ್ನೂ ಕೆಲಸ ನಡೀತಾ ಇದೆ. ಸ್ಟೇ ಟ್ಯೂನ್. Iya, tegas aja ke kepala.
ಆಮೇಲೆ ಒರೆಸ್ಕೊಂಡು ನಾನು ಇಲ್ಲಿ ನೀರೆಲ್ಲ ಏನಾಗಿದೆ. ಸೊ ಜ್ಯೂಸ್ ಕೊಡೋಣ ಅಂತ ಜ್ಯೂಸ್ ಮತ್ತು ಗ್ಲಾಸಸ್ ತೊಗೊಂಡು ಹೋಗ್ತಾ ಇದ್ದೆ. ಇವಾಗ ಎಲ್ಲ ಪೇಂಟಿಂಗ್ ಹಾಲಲ್ಲಿ ಮುಗೀತು, ಬೆಡ್ರೂಮಲ್ಲಿ ಮುಗೀತು, ಕಿಚನಲ್ಲಿ ನಡೀತಾ ಇದೆ ಎಲ್ಲನೂ. ಇವಾಗ ಆಚೆ ಇರೋದನ್ನೇ ಆಚೆ ಹಂಗಂಗೆ ಫಿಲ್ಟರ್ ಮಾಡ್ತಾ ಇದ್ದಾರೆ. ಯಾವ್ದಾಯ್ದು ಬೇಕು ಯಾವ್ದಾಯ್ದು ಬೇಡ ಅಂತ ಆಚೆಯಿಂದನೇ ತೆಗ್ದು ಬಿಸಾಕ್ತಾ ಇದ್ದಾರೆ. ನೋಡಬೇಕು, ಇವತ್ತೆಲ್ಲ ಹಿಡಿಯುತ್ತೆ ಗೈಸ್. ಜಾಗರಣನೇ ಇವತ್ತು ನನಗೆ ಅನ್ಸಿತ್ತು ಪಕ್ಕ. ಜಾಗರಣೆ ಎತ್ತಿ ಸೆಟ್ ಮಾಡಬೇಕು, ಎಲ್ಲ ಜೋಡಿಸ್ಬೇಕು ಅಂದರೆ ಜಾಗರಣೆ. ಇದು ಡಬಲ್ ಕೋಟಿಂಗ್ ಗೈಸ್. ಇದು ಹಾಲಲ್ಲಿ, ಇದು ಸಿಂಗಲ್ ಕೋಟಿಂಗು. ಇನ್ನೊಂದು ಸಲ ಡಬಲ್ ಕೋಟಿಂಗ್ ಓಡಿಸ್ತಾ ಇದ್ದೀವಿ, ಬಿಕಾಸ್ ಮತ್ತೆ ಹಂಗಂಗೆ ಕಾಣಿಸ್ತಾ ಇದೆ ಅಂತ. ಸೊ ಡಬಲ್ ಕೋಟಿಂಗ್ ಹೊಡೆದ್ರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಸಿಂಗಲ್ ಕೋಟಿಂಗು, ಇದು ಡಬಲ್ ಕೋಟಿಂಗು. ಸೊ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಓಡಿಸ್ತಾ ಇದ್ದೀವಿ. ಈ ಕಡೆ ಆಗಿದೆ, ಒಣಗಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಕಲರ್, ಲೈಟ್ ಕಲರ್ ಅದು. ಪೋರ್ಷನ್ ಆಗಿದೆ, ಇದೆಲ್ಲ ಬೇಕಾಗಿರೋದು. ಆ್ಯಂಡ್ ಇಲ್ಲಿರೋದೆಲ್ಲ ಸ್ವಲ್ಪ ಎತ್ತಿಕ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ವೇಸ್ಟ್, ಇವೆಲ್ಲ ಬಿಸಾಡ್ತಾ ಇದ್ದೀವಿ. ಬೇಡ, ಮೇನ್ ಇರೋದನ್ನ ಮಾತ್ರನೇ ಎತ್ತಿಕ್ತಾ ಇರೋದು ಅಷ್ಟೇ ಗೈಸ್. ಆಲ್ರೆಡಿ ಇವಾಗ 4 o'clock ಆಗಿದೆ ಅಷ್ಟೇ. ಎಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಬಿಡ್ತು. ತುಂಬ ಫಾಸ್ಟಾಗಿ ಮಾಡಿಬಿಟ್ರು. ಆ್ಯಂಡ್ ತುಂಬ ಹೆಲ್ಪಿಂಗ್ ಆಗು ಇದ್ರು ಪಾಪ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಫುಲ್ ಅವ್ರಿಗೆ. ಸೀರಿಯಸ್ಲಿ ಹೇಳ್ದೆ, ನಾನು ಆಲ್ರೆಡಿ ತುಂಬ ಬೇಗನೂ ಆಯಿತು. ಆ್ಯಂಡ್ ಅವರು ಸಹ ಹೆಲ್ಪ್ ಮಾಡಿದ್ರು ನಮಗೆ. ಮಾರ್ನಿಂಗ್ ಬಂದ ತಕ್ಷಣವೇ ಅವರೇ ರೂಮಿಂದ ಎಲ್ಲನೂ ಎತ್ತಿಟ್ಟು ಎಲ್ಲ ಮತ್ತೆ ಅಲ್ಲಿ ಪೇಂಟ್ ಆದಮೇಲೆ ಹಾಲ್ಗೆ ಶಿಫ್ಟ್ ಮಾಡಿ, ಹಾಲಿಂದ ಮತ್ತೆ ರೂಮ್ಗೆ ಶಿಫ್ಟ್ ಮಾಡಿ, ಮತ್ತೆ ಹಾಲಲ್ಲಿ ಅವ್ರು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ 4 o'clock ಆಯಿತು, ಎಲ್ಲನೂ ಮುಗ್ದೇ ಹೋಗಿದೆ ಫುಲ್ಲು. ಇನ್ನೆಲ್ಲ ಅವ್ರು ವಾಶ್ ಮಾಡ್ಕೋತಾ ಇದ್ದಾರೆ. ಸಿಕ್ಕಾಪಟ್ಟೆ ಟಯರ್ಡು. ಈವ್ನಿಂಗ್ ಆಗೋಗಿದೆ, 6 o'clock ಆಗೋಗ್ಬಿಟ್ಟಿದೆ. ಇಷ್ಟನ್ನು ಶಿಫ್ಟ್ ಮಾಡಿದ್ದೀವಿ ಕಿಚನ್ಗೆ ನೋಡಿ. ಇಲ್ಲೆಲ್ಲ ಹಾಕಿದ್ದೀವಿ. ಇನ್ನು ಸ್ವಲ್ಪ ಬಂದು ಬೆಡ್ರೂಮ್ಗೆ ಹಾಕಿದ್ದೀವಿ. ಮಳೆ ಬರೋಂಗಿದೆ. ಇವೆಲ್ಲ ಇನ್ನೂ ಆಚೆನೇ ಇದೆ. ನಾನು ಆಕಾಶದ ಮೇಲೆ ಇದ್ದೀನಿ ನೋಡಿ ಗೈಸ್. ನಾನು ಮೇಲೆ ಹತ್ತಿದ್ದೀನಿ. ಸೊ ಮೇಲೆ ಈ ಸಾಮಾನೆಲ್ಲ ಎತ್ತಿಡೋದಕ್ಕೆ ನಮ್ಮ ಅಮ್ಮವ್ರು ಕೆಳಗಡೆ ಎತ್ಕೊಡ್ತಾ ಇದ್ದಾರೆ. ತುಂಬ ಭಯಂಕರವಾಗಿದ್ದೀನಿ ಸೀರಿಯಸ್ಲಿ. ಪೇಂಟಿಂಗ್ ಅಂತ ಅಂತೀವಿ ಹೊರತು ಸಿಕ್ಕಾಪಟ್ಟೆ ದೇವರು ಕಾಣಿಸ್ತಾ ಇದ್ದಾನೆ ನನಗೆ. ಬೆಳಗ್ಗೆಯಿಂದ ಯಾವ ಥರ ಇದೀವಿ ಅಂದರೆ ನಿಜವಾಗ್ಲೂ ಎಷ್ಟು ಕಷ್ಟ ಅಪ್ಪ ದೇವ್ರು ಅನಿಸ್ಬಿಟ್ಟಿದೆ. ತುಂಬಾ ಕಷ್ಟ. ಮನೇಲಿ 10 ಜನ ಇದ್ರೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಎತ್ತಿಡ್ಬೇಕಂತ ಮಾತ್ರ ತಗೋಬೇಕು. ಸುಮ್ಮನೆ ಬೇರೆ ಎಲ್ಲ ಎಕ್ಸ್ಟ್ರಾ ಎಲ್ಲ ತೊಗೊಂಡು ಇಷ್ಟೆಲ್ಲ ಕಷ್ಟಪಡಬೇಕಾಗಿರೋದಾಗಲ್ಲಪ್ಪ. ತುಂಬಾ ಕಷ್ಟ ನೋಡಿ. ಹಿಂಗಿದ್ದೀನಿ ಇವಾಗ, ಮೇಲೆ ಹತ್ತಿದ್ದೀನಿ ಇದೆಲ್ಲ ಎತ್ತಿಡೋದಕ್ಕೆ ಅಂತ. ಇನ್ನೂ ಇದೆ, ಇನ್ನು ಆ ಕಡೆ ಮೇಲೆ ಹತ್ತಬೇಕು, ಅಲ್ಲಿ ಎತ್ತಿಡಬೇಕು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ. ಗೈಸ್ ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ನೆನ್ನೆ ಅಂತೂ ತುಂಬಾ ಕೆಲಸ ಇತ್ತು. ಆ್ಯಂಡ್ ಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಫುಲ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಅದಕ್ಕೆ ಬೇಗ ಎಲ್ಲ ಆಚೆ ಇರೋದನ್ನೆಲ್ಲ ಒಳಗಡೆ ಶಿಫ್ಟ್ ಮಾಡಬೇಕಾಗಿತ್ತು ಅದರಿಂದ. ಆ್ಯಂಡ್ ನೆನ್ನೆ ರೂಮಲ್ಲೆಲ್ಲ ಸ್ವಲ್ಪ ಸೆಟ್ ಮಾಡಿ ಎತ್ತಿಕ್ಬಿಟ್ಟು ಮತ್ತೆ ತಿನ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ತಿನ್ಬಿಟ್ಟು ಮಲಗಿಬಿಟ್ರಿ. ಆ್ಯಂಡ್ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮತ್ತೆ ಎತ್ತಿಡೋದಕ್ಕೆಲ್ಲನೂ. ಇವಾಗ ಸ್ವಲ್ಪ ರೂಮೆಲ್ಲ ಎತ್ತಿಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟು ಕಿಚನ್ನು ಎಲ್ಲ ಆಗಿದೆ. ನಮ್ಮ ಅಕ್ಕ ಲೀವ್ ಹಾಕಿದ್ದಾಳೆ ಗೈಸ್ ಎತ್ತಿಡೋದಕ್ಕೆ ಅಂತ. ಆ್ಯಂಡ್ ಇವಾಗ ವೇಸ್ಟ್ ಸಾಮಾನೆಲ್ಲ ಹಾಕಿದ್ದೀವಿ. ಸೊ ಇಷ್ಟು ವೇಸ್ಟ್ ಪಾತ್ರೆಗಳು
ಎಲ್ಲ ಹಾಕಿದ್ದೀವಿ. ಆ್ಯಂಡ್ ಇದು ದಿವಾನಾಗೆ ಪೇಂಟ್ ಹೊಡೆದಿಟ್ಟಿದ್ದಾರೆ ನಮ್ಮಪ್ಪ. ಅಷ್ಟೇ ಗೈಸ್, ಇವಾಗ ಫ್ರೆಶ್ ಹಾಕಬೇಕು. ಮೇಯ್ನು ಫಸ್ಟ್ ಆಫ್ ಆಲ್ ಫ್ರೆಶ್ ಹಾಕ್ಬಿಟ್ಟು ಆಮೇಲೆ ಫೈನಲಿ ಪೇಂಟಿಂಗ್ ಎಲ್ಲ ಮುಗೀತು. ಆ್ಯಂಡ್ ನಾವು ಎಲ್ಲನೂ ಎತ್ತಿಟ್ಟಿದ್ದು ಎಲ್ಲ ಮುಗೀತು. ಆ್ಯಂಡ್ ಹಾಗೆ ಫ್ರೆಶ್ ಆಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. Lots of love. Bye-bye.